ಹಲೋ ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಾ? ಹೇಗಿತ್ತು ನೆನ್ನೆ ಬಿಗ್ ಬಾಸ್ ಸಂಚಿಕೆ. ಬಿಗ್ ಬಾಸ್ ಸೀಸನ್ 12 ಮೊಟ್ಟ ಮೊದಲ ಫೈನಲಿಸ್ಟ್ ಯಾರಾಗ್ತಾರೆ, ಬಿಗ್ ಬಾಸ್ ಸೀಸನ್ 12 ಕೊನೆಯ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ಈ ವಾರ ಇವತ್ತಿನ ದಿನ ನಮಗೆ ಸ್ಪಷ್ಟತೆ ಸಿಗುತ್ತದೆ. ಅದಕ್ಕಿಂತ ಮೊದಲು ಒಂದು ಸೂಚನೆ ಮೊನ್ನೆನೇ ಸಿಕ್ಕಿದೆ, ಬಿಗ್ ಬಾಸ್ ಅವರಿಗೆ ಯಾರು ಫೈನಲಿಸ್ಟ್ ಆಗಬೇಕು ಅನ್ನೋದು. ಸೊ ಅದರಂತೆ ಕೂಡ ಇವತ್ತಿನ ಪ್ರೋಮೋ ಕೂಡ ಬರ್ತಾ ಇದೆ. ನಾನು ಮೊನ್ನೆ ಮಾಡಿರೋ ಗೆಸ್ ಸರಿಯಾಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅವರಿಗೆ ಯಾರೋ ಒಬ್ಬರನ್ನ ಡೈರೆಕ್ಟ್ ಫೈನಲಿಸ್ಟ್ ಆಗಿಸುವಂತಹ ಆಸೆ ಇದೆ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಕಳೆದ ವಾರ ಎಲ್ಲ ತಯಾರಿ ಕೂಡ ನಡೆಯಿತು. ಯಾರನ್ನ ರಾಣಿ ಮಾಡಬೇಕು ಅಂತ ಬಿಗ್ ಬಾಸ್ ಅವರೇ ತೀರ್ಮಾನ ಮಾಡಿದ್ರು. ಇವಾಗ ಅವರನ್ನ ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಿದ್ರು ಆ್ಯಂಡ್ ಅವರಿಗೆ ಬೇಕಾದ ರೀತಿಯಲ್ಲೇ ಟಾಸ್ಕ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಫಸ್ಟಿಗೆ ಇವತ್ತಿನ ಪ್ರೋಮೋನ ನೋಡ್ಕೊಂಡು ಬನ್ನಿ, ಆಮೇಲೆ ಒಂಚೂರು ಮಾತಾಡೋಣ ಏನು ಎತ್ತ ಅಂತಲ್ಲ. ಪಜಲ್ ತುಂಡುಗಳನ್ನು ಸರಿಸುತ್ತಾ ಚಾಕು ಇರುವ ಪಜಲ್ ತುಂಡನ್ನು ಮೇಜಿನ ಕೆಳಭಾಗಕ್ಕೆ ತಂದು ಹೊರತೆಗೆಯಬೇಕು. ಪಜಲ್ ತುಂಡುಗಳನ್ನು ತಿರುಗಿಸುವಂತಿಲ್ಲ ಹಾಗೂ ಸ್ಥಳಾಂತರಿಸುವಂತಿಲ್ಲ. ಹಗ್ಗವನ್ನು ಮೊದಲು ಕತ್ತರಿಸುವ ಅಭ್ಯರ್ಥಿ ಟಾಸ್ ಗೆದ್ದು ಕಟ್ಟ ಕಡೆಯ ಮನೆಯ ಕ್ಯಾಪ್ಟನ್ ಆಗುತ್ತಾರೆ. ಪಜಲ್ ತುಂಡು ಸರಿಸಬೇಕಿರುವ ಮಾನದಂಡದ ಪ್ರಕಾರ ಚಾಕು ಇರುವ ಆ ತುಂಡನ್ನ ಹೊರಗೆ ತೆಗೆಯಲಾಗಿದೆಯೇ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್ ವೀಕ್ಷಕರೇ, ನೋಡಿದಿರಲ್ಲ ಫೈನಲ್ ಟಾಸ್ಕ್ ಪಜಲ್. ಅದರಲ್ಲಿ ಯಾರು ಗೆದ್ರು ಯಾರು ಸೋತ್ರು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಧನುಷ್ ಅವ್ರು ಗೆದ್ದಿರೋ ತರ ತೋರಿಸ್ತಾ ಇದ್ದಾರೆ. ಬಟ್ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ, ಆಟದಲ್ಲಿ ನಿಯಮದ ಉಲ್ಲಂಘನೆ ಆಗಿದೆ ಅಂತ. ಬಿಗ್ ಬಾಸ್ಸಿನ ಈ ನ್ಯಾಯ ಪಾಲನೆಗೆ ಉಂಟಲ್ಲ, ನಾನು ದೊಡ್ಡ ಸಲ್ಯೂಟೇ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಈ ಸೀಸನ್ 12 ರಲ್ಲಿ ಮೊಟ್ಟ ಮೊದಲಿಗೆ ಆದ್ರೂ ಬಿಗ್ ಬಾಸ್ ಅವರಿಗೆ ಓಕೆ ನಾನು ನ್ಯಾಯವನ್ನ ಪಾಲನೆ ಮಾಡಬೇಕು ಅಂತ ಅನ್ನಿಸ್ತಲ್ಲ. ಎಲ್ಲೋ ಒಂದ್ ಕಡೆ ಟಾಸ್ಕ್ ಅಲ್ಲಿ ರೂಲ್ಸ್ ಬ್ರೇಕ್ ಆಗ್ತಾ ಇದೆ, ಸೊ ನಾನು ಅದನ್ನ ಸರಿಪಡಿಸಿಕೊಂಡು ಸ್ಪರ್ಧಿಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಒಂದು ಆಸೆ ಆದ್ರೂ ಬಂತಲ್ಲ. ಸೊ ಅದಕ್ಕೆ ನಾವು ಮೆಚ್ಚಬೇಕು. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಈ ಇಂಟರ್ಫಿಯರ್ ಆಗೋದಿದೆಯಲ್ಲ, ಇದನ್ನ ನೋಡುವಾಗ ನಮ್ಗೆ ಅನಿಸ್ತದೆ ಇದೇನು ಫಸ್ಟ್ ಟೈಮ್ ರೂಲ್ಸ್ ಏನಾದ್ರು ಬ್ರೇಕ್ ಆಯ್ತಾ ಕ್ಯಾಪ್ಟನ್ಸಿ ಓಟದಲ್ಲಿ ಅಂತ. ಇಲ್ಲಿ ಬಿಗ್ ಬಾಸ್ ಅವರಿಗೆ ಆಟದ ರೂಲ್ಸ್ ಇಲ್ಲ, ಯಾರೋ ಇನ್ನೊಬ್ಬ ಸ್ಪರ್ಧಿಗೆ ಅನ್ಯಾಯ ಆಗ್ತದೆ ಅನ್ನುವ ಕಾಳಜಿ ಅಲ್ಲ. ಬಿಗ್ ಬಾಸ್ ಅವರ ಕಾಳಜಿ ಬೇರೆನೇ ಇದೆ. ಅದು ಎತ್ತಿ ತೋರಿಸ್ತಾ ಇದೆ. ನಾನು ಅದನ್ನೇ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದು, ಬಿಗ್ ಬಾಸ್ ಅವರಿಗೆ ಯಾರನ್ನೋ ಒಬ್ಬರನ್ನ ಫೈನಲಿಸ್ಟ್ ಆಗಿ ಕಳಿಸುವಂತಹ ಆಸೆ ಇದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಕಸರತ್ತುಗಳನ್ನು ತೋರಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ರಾಜನಿಗೆ ಯಾರು ರಾಣಿ ಆಗ್ಬೇಕು ಅನ್ನೋದನ್ನ ಬಿಗ್ ಬಾಸ್ ಅವರು ಕಂಡೀಷನ್ ಇಟ್ಟು ಅಲ್ಲಿ ಆಪ್ಷನ್ ಕೊಡೋದಲ್ಲ, ನೇರವಾಗಿ ಆಪ್ಷನ್ ಕೊಡ್ಬೇಕಿತ್ತು. ಅದ ರಾಜನ ಸ್ವಾತಂತ್ರ್ಯ. ಬಟ್ ಆ ಸ್ವಾತಂತ್ರ್ಯಕ್ಕೂ ಮೂಗುದಾರ ಹಾಕಿ ಇಂಥವರನ್ನೇ ನೀನ್ ರಾಣಿಯಾಗಿ ಆಯ್ಕೆ ಮಾಡ್ಬೇಕು ಅಂತಂದ್ರು. ಅದೇ ರಾಣಿಯನ್ನ ತಗೊಂಡೋಗಿ ಸೀದಾ ಯಾವುದೇ ಟಾಸ್ಕ್ ಇಲ್ಲದೆ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಿದ್ರು, ಅದು ಫೈನಲ್ಗೆ. ಈಗ ಕ್ಯಾಪ್ಟನ್ ನೇರವಾಗಿ ಆಯ್ಕೆ ಆಗೋದು ಕರೆಕ್ಟ್ ಇದೆ. ಬಟ್ ಕ್ಯಾಪ್ಟನ್ ನ ಜೊತೆಗೆ ಇನ್ನೊಂದು ಫ್ರೀ ಕೋಟದಲ್ಲಿ ಬಂದು ಒಬ್ರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗೋದಿದೆಯಲ್ಲ, ಅದು ಫೇವರಿಸಮ್ ಅಂತ ಹೇಳೋದು. ಜೊತೆಗೆ ಏನಾಯ್ತು, ಇವಾಗ ನಿನ್ನೆ ಲೈವ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಆ ಕ್ಲಿಪ್ಸ್ ನಂಗೆ ಸಿಗ್ತಾ ಇಲ್ಲ. ಅಂದ್ರೆ ಆ ಕ್ಲಿಪ್ಸ್ ಅನ್ನೇ ನಿಮ್ಮ ಮುಂದೆ ಇಡ್ತಾ ಇದೆ. ರಾಶಿಕಾ ಶೆಟ್ಟಿ ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ಕೋಲ್ ತಗೊಂಡ್ ಬರ್ಲಿಕ್ಕೆ ಅಲ್ಲಿ ನಿಲ್ತಾರೆ. ಬಟ್ ರಾಶಿಕಾ ನಿಲ್ವಾಗ ಕೋಲೇ ಬರಲ್ಲ, ಅಶ್ವಿನಿ ಮೇಡಮ್ ಅವ್ರು ನಿಲ್ವಾಗ 2 3 ಕೋಲೆಲ್ಲ ಬರುತ್ತೆ. ಅದು ಬಿಗ್ ಬಾಸ್ ಅವ್ರ ಎಪಿಸೋಡ್ ಅಲ್ಲಿ ಹಾಕಿಲ್ಲ, ಯಾಕಂತ ಹೇಳಿದ್ರೆ ಅದು ಅವ್ರ ಫೇವರಿಸಮ್ ಗೊತ್ತಾಗ್ತದಲ್ಲ. ಸೊ ಅದನ್ನ ಎಡಿಟ್ ಮಾಡಿ ಹಾಕಿದ್ದಾರೆ. ಆ ಕ್ಲಿಪ್ಸ್ ನಂಗೆ ಸಿಕ್ಕಿಲ್ಲ. ಬಹುತೇಕ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರೆಲ್ಲ ನೋಡಿರ್ತೀರಾ, ನಿನ್ನೆ ಅದು ಓಡಿದೆ ತುಂಬಾನೇ. ಸೊ ಅಲ್ಲೂ ಕೂಡ ಫೇವರಿಸಮ್ ಮಾಡಿದ್ರು. ಇನ್ನು ಗಿಲ್ಲಿ ನಟನಿಗೆ ಧ್ರುವಂತ್ ಅವರು ಮಾಡಿದ ಮೋಸ ಯಾವುದು, ಅಲ್ಲಿ 10 ಸೆಕೆಂಡ್ ಪೌಸ್ ಕೊಟ್ಟಿರೋದು, ಅದಕ್ಕೆ ಯಾವುದೇ ಪರಿಹಾರವನ್ನ ಕೊಟ್ಟಿಲ್ಲ. ಸೊ ಬಿಗ್ ಬಾಸ್ ಅವರಿಗೆ ಅಷ್ಟು ನ್ಯಾಯ ನೀತಿ ಧರ್ಮದ ಮೇಲೆ ಕಾಳಜಿ ಇದ್ರೆ ಅಲ್ಲಿ ಕೂಡ ಏನೋ ಒಂದು ಮಿಡ್ಲಲ್ಲಿ ಬರ್ಬೇಕಿತ್ತಲ್ಲ. ಹೋಯ್ತಾ, ಬಿಗ್ ಬಾಸ್ ಅವ್ರು ಮಿಡ್ಲಲ್ಲಿ ಬಂದಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ ಉಸ್ತುವಾರಿಗಳು ಅವರಿಗೆ ಬೇಕಾದಾಗ ಒಂದು ರೂಲ್ಸ್ ಮಾಡಿದ್ರು, ರೆಡ್ ಲೈನ್ ಅಲ್ಲಿ ಹಿಡಿಬಾರ್ದು, ಪೌಸ್ ಕೊಡ್ತೀವಿ ಅಂತ. ಸೊ ಆ ರೀತಿ ಪೌಸ್ ಕೊಟ್ಟು ನಂತರ ಅಲ್ಲಿ ಕೋಲ್ ಜಾಸ್ತಿ ತಗೊಂಡೋಗೋದು ರಾಶಿಕಾ ಶೆಟ್ಟಿ ಅಲ್ವಾ. ಟಾಸ್ಕ್ ಅಂತ ಬಂದಾಗ ವಿಮೆನ್ಸ್ ಅಲ್ಲಿ ಅವರಷ್ಟು ಟಾಸ್ಕ್ ಆಡೋರು ಯಾರು ಇಲ್ಲ, ಅದರಲ್ಲಿ 2 ಮಾತಿಲ್ಲ. ಸೊ ಅಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ, ಅಂದ್ರೆ ಬ್ಯಾಕ್ ಆಗ್ತಾ ಇದೆ ಅಂತ ಹೇಳುವಾಗ ಬಿಗ್ ಬಾಸ್ ಅವ್ರು ಇಂಟರ್ಫಿಯರ್ ಆದ್ರು, ಉಸ್ತುವಾರಿಗಳಿಗೆ ಎಚ್ಚರಿಕೆ ಕೊಟ್ಟರು. ಅದೇ ಗಿಲ್ಲಿ ನಟನಿಗೆ ಅಲ್ಲಿ ತೊಂದರೆ ಆಯ್ತು, ಯಾರ ಕೈಯಿಂದ, ಧ್ರುವಂತ್ ಕೈಯಿಂದ. ಅವಾಗ ಬಿಗ್ ಬಾಸ್ ಅವರಿಗೆ ಬರ್ಬೇಕಂತ ಅನ್ಸಿಲ್ಲ. ಹೋಯ್ತಾ, ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಹೋಗಿ ನಿಮ್ಗೆ ಕ್ಲಾರಿಟಿ ಸಿಗ್ತದೆ ನಿನ್ನೆ ಕ್ಯಾಪ್ಟನ್ಸಿ ಓಟ ಯಾವ ರೀತಿ ಆಯ್ತು ಅಂತ. ಸೊ ಅಲ್ಲಿ ಗಿಲ್ಲಿ ನಟನಿಗೆ ಒಂದು 10 ಸೆಕೆಂಡ್ ಪ್ರಾಬ್ಲಮ್ ಆಯ್ತು. ಅದು ಕೂಡ 10 ಸೆಕೆಂಡ್ ಯಾವ ತರ ಕೌಂಟ್ ಮಾಡಿದ್ರು, 1 2 3 ಈ ರೀತಿನೇ ಕೌಂಟ್ ಮಾಡಿದ್ರು ಹೊರತು ಸ್ಪೀಡ್ ಆಗಿ ಕೌಂಟ್ ಮಾಡಿಲ್ಲ. ಸೊ ಅಲ್ಲಿ ಎಲ್ಲೂ ಕೂಡ ಬಿಗ್ ಬಾಸ್ ಅವರಿಗೆ ಓಕೆ ಟಾಸ್ಕ್ ಅಲ್ಲಿ ಮೋಸ ನಡೀತಾ ಇದೆ, ಇದು ಲಾಸ್ಟ್ ಟಾಸ್ಕ್, ಫೈನಲಿಸ್ಟ್ ಆಗುವಂತಹ ಟಾಸ್ಕ್ ಅಂತ ಬಿಗ್ ಬಾಸ್ ಅವರಿಗೆ ಅನಿಸಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ 4 ಜನ ಇರ್ತಾರೆ, ಗೊತ್ತಿದೆ ಅಲ್ಲಿ ಅಶ್ವಿನಿ ಮೇಡಮ್ ಮತ್ತು ಧನುಷ್ಗೆ ಫೇವರ್ ಆಗಿ ಹೋಗ್ತಾ ಇದೆ ಆಟ ಅಂತ. ಬಟ್ ರಾಶಿಕಾ ಶೆಟ್ಟಿಯ ಆಟ ಅಂತೂ ಅಲ್ಟಿಮೇಟ್. ಗಿಲ್ಲಿ ನಟ ಫೈಟ್ ಕೊಟ್ರು, ಎಲ್ಲೋ ಒಂದ್ ಕಡೆ ಗಿಲ್ಲಿ ನಟ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ಈಸಿಯಾಗಿ ಕೋಲ್ ಆಗ್ತಾ ಇದ್ರು. ಸೊ ಗಿಲ್ಲಿ ನಟ ಅಲ್ಲಿ ಮಾತಾಡಿ ಅವರನ್ನು ರೇಗಿಸಿ ಅವರಿಗೆ ಐಡಿಯಾ ಕೊಟ್ರು ಅಂತ ಅನಿಸ್ತು ನನಗೆ ಪರ್ಸನಲ್ ಆಗಿ. ಯಾಕಂದ್ರೆ ಅದರದ್ದೊಂದು ಕ್ಲಿಪ್ಸ್ ಇದೆ, ಆ ಕ್ಲಿಪ್ಸ್ ನೋಡ್ಕೊಂಡ್ ಬನ್ನಿ. ಏನಪ್ಪ ಇದು ಬಿಡಿಸಿದಾಗಿದೆ ಮೇಲೆ ನಡ್ಕೊಂಡಬಹುದು. ನೀನೇ ನೋಡಪ್ಪ, ನಿನಗೆ ಒಪ್ಪಿಗೆ ಆದದ್ದು ನೋಡಿರು.
ಎನರ್ಜಿ ತಗತ್ತೆ ಇರುತ್ತನೆ ಚಕ್ರವ್ಯೂಹ. ಇಲ್ಲಿ ನೋಡಿದ್ರಲ್ಲ ಅಶ್ವಿನಿ ಮೇಡಮ್ ಅವರು ಈಸಿಯಾಗಿ ಕೋಲ್ ಆಗ್ತಾ ಇದ್ರು. ಸೊ ಆ ಈಸಿಯಾಗಿ ಕೋಲ್ ಆಗ್ತಾ ಇದ್ದಾಗ ಗಿಲ್ಲಿ ನಟ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಕಾಲೆಳಿತಾರೆ. ರಾಶಿಕಾ ಶೆಟ್ಟಿಗೆ ಪ್ಲಾನ್ ಕೊಡ್ತಾ ಅವ್ರ ಹಂಗೆ ಅವ್ರ ಹಿಂಗೆ ಅದು ಇದು ಅದೇನಾಗುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ಗೇಮ್ಗೆ ನಾವೇ ಹಳ್ಳ ತೊಡ್ದಂಗಾಗುತ್ತೆ. ಒಂದೊಂದ್ಸಲ ನಮ್ಮ ಮಾತು ನಮ್ಗೆ ವರವಾದ್ರೂ ಇನ್ನೊಂದ್ಸಲ ನಮ್ಮ ಮಾತು ನಮ್ಗೆ ಶಾಪ್ ಆಗ್ತದೆ. ಸೊ ಅದು ನಿನ್ನೆ ನಂಗೆ ಗಿಲ್ಲಿ ನಟನ ವಿಚಾರದಲ್ಲಿ ಹಂಗೆ ಅನಿಸ್ತು. ಯಾಕೆಂತ ಹೇಳಿದ್ರೆ ಸ್ವಲ್ಪ ಅಲ್ಲಿ ಸೈಲೆಂಟ್ ಆಗಿದ್ದು ಆಟ ಆಡಿರ್ತಿದ್ರೆ ಬಹುಶಃ ಅಶ್ವಿನಿ ಮೇಡಮ್ ಅವರಿಗೆ ತಲೆಗೆ ಬರ್ತಿರ್ಲಿಲ್ಲ. ಒಂದ್ಸಲ ಅದೇ ರೀತಿ ಅಲ್ವಾ, ಎದುರಿಗಿದ್ದವ್ರದ್ದು ಯಾವುದೋ ಒಂದು ಮಾತಿಂದ ನಮ್ಗೆ ಇನ್ನೊಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ ಅಲ್ಲಿ ನಾವು ಗೇಮ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಆ ರೀತಿಯ ಗಿಲ್ಲಿಯ ನಟನ ಮಾತು ಬಹುಶಃ ನನಗೆ ಗಿಲ್ಲಿ ನಟನಿಗೆ ಸ್ವಲ್ಪ ಅಡಚಣೆ ಉಂಟಾಯಿತು ಅಂತ ಅನಿಸ್ತದೆ. ಬಟ್ ಒಳ್ಳೆ ಫೈಟ್ ಕೊಟ್ರು. ಧನುಷ್ ಅಂದ್ರೆ ಸುಮ್ಮನೆ ಅಲ್ಲ, ಫಿಸಿಕಲ್ ಆಗಿ ಸ್ಟ್ರಾಂಗ್ ಇರೋರು. ಅದರಲ್ಲೂ ಕೂಡ ಎಲ್ಲ ರಘುವಣ್ಣನನ್ನು ಕೂಡ ಫಿಸಿಕಲ್ ಅಲ್ಲಿ ಸೋಲಿಸಿ ಅವ್ರ ಕ್ಯಾಪ್ಟನ್ಸಿ ಹೊಟ್ಟೆ ಕೈಕಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮುಂದೆ ಗಿಲ್ಲಿ ನಟ ಸೋಲೋದ್ರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಫೈಟ್ ಕೊಟ್ಟಿದ್ದಾರೆ. ಇವಾಗ ನಮ್ಗೇನು ಎಪಿಸೋಡ್ ಅಲ್ಲಿ ನಾವು ನೋಡ್ತಾ ಇದೀವಿ, ನಮ್ಗೆ ಅನಿಸ್ಬೋದು ಈ ಗಿಲ್ಲಿ ನಟ ಸ್ಪೀಡ್ ಆಗಿ ಹೋಗಿಲ್ಲ, ಏನು ಅಷ್ಟು ಸ್ಲೋ ಆಗಿ ಹೋಗ್ತಾನೆ ಅಂತ. ಬಟ್ ಆ ಸುಸ್ತಿ ಇರುತ್ತಲ್ಲ, ಓಡ್ಕೊಂಡು ಅದು ಈ ಕಪೆ ತರ ಹೋಗಿ ಕಪೆ ತರನೇ ಬರೋ ಇದೆಯಲ್ಲ, ಅಷ್ಟು ಸುಲಭ ಇಲ್ಲ. ನಾವು ನೋಡಿದಷ್ಟು ಸುಲಭ ಇಲ್ಲ. ಸೊ ಸುಸ್ತಾಗುತ್ತೆ ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಗಿಲ್ಲಿ ನಟ ತನ್ನ ಎನರ್ಜಿಯನ್ನ ಮಾತಿನ ಮೂಲಕ ಸ್ವಲ್ಪ ಕಳೆದುಕೊಂಡ್ರು ಅಂತ ಅನಿಸ್ತದೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ, ರಘು ಸರ್ ಎಲ್ಲ ಗಿಲ್ಲಿ ನಟನಿಗೆ ಕೊಟ್ಟಿರುವಂತಹ ಸಪೋರ್ಟ್ ಇದೆಯಲ್ಲ ಅಲ್ಟಿಮೇಟ್. ರಕ್ಷಿತಾ ಶೆಟ್ಟಿಯ ಈ ಡೈಲಾಗ್ ಕೇಳಿ ಒಂದ್ಸಲ. ರಕ್ಷಿತಾ ಶೆಟ್ಟಿ ಅಂತೂ ಫುಲ್ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ಗಿಲ್ಲಿ ನಟನನ್ನ ಅಟ್ಲೀಸ್ಟ್ ಫೈನಲಿಸ್ಟ್ ಆಗಿ ನೋಡ್ಬೇಕು ಅನ್ನೋ ಕನಸಿದೆ, ಗೊತ್ತಾಯ್ತಾ. ಗಿಲ್ಲಿ ನಟ ಕ್ಯಾಪ್ಟನ್ಸಿ ಆಗಿ ಸ್ವಲ್ಪ ಫೇಲ್ ಆದ್ರೂ ಕೂಡ ಅದು ಅವ್ರಿಗೂ ಗೊತ್ತು, ಯಾರಿಗೆ ರಕ್ಷಿತಾ ಶೆಟ್ಟಿಗೆ ಗೊತ್ತು ಅವ್ರ ಕ್ಯಾಪ್ಟನ್ ಆಗಿ ಸ್ವಲ್ಪ ಕೆಲಸ ಸರಿ ಮಾಡಿಲ್ಲ ಅಂತ. ಆದ್ರೂ ಕೂಡ ಫೈನಲಿಸ್ಟ್ ಅಲ್ಲಿ ಇಷ್ಟು ಜನರಲ್ಲಿ ಯಾರು ಫೈನಲಿಸ್ಟ್ ಆಗ್ಬೇಕು ಅಂತ ಆಸೆ ಇದ್ರೆ ಅದು ಒಂದು ಅವರಿಗೆ ರಕ್ಷಿತಾ ಶೆಟ್ಟಿನೇ ಇರುತ್ತೆ, ಇನ್ನೊಂದು ಅವರಿಗೆ ಗಿಲ್ಲಿ ನಟ ಅಂತಿತ್ತು. ಸೊ ಅಲ್ಲಿ ಗಿಲ್ಲಿ ನಟನ ಆಟಕ್ಕೆ ಅಡಚಣೆ ಆಗ್ತಾ ಇರೋದು ಧ್ರುವಂತು. ಎಲ್ಲಾದ್ರೂ ರಕ್ಷಿತಾ ಶೆಟ್ಟಿಗೆ ನಿಮ್ಗೆ ಆಗೋದನ್ನ ನೀವು ಮಾಡಿ ಅನ್ನೋ ಸ್ವಾತಂತ್ರ್ಯ ಕೊಟ್ಟಿದ್ರಂಟಲ್ಲ, ಧ್ರುವಂತ ಅವರನ್ನ ಅರ್ಧ ಉಪ್ಪಿನಕಾಯಿ ಆಗ್ತಾ ಇದ್ರೇನು. ಅವ್ರೆ ಅಲ್ಲಿ ಆ ಡೈಲಾಗ್ ಇದೆಯಲ್ಲ, ಅವರನ್ನ ಆಚೆ ಕಳಿಸಿ ಮಾರೆ, ಅವ್ರಿಗಂತ ಉಸ್ತುವಾರಿ ಸರಿ ಬರಲ್ಲ ಅಂತ. ಬಹುಶಃ ಅವರ ಆಟಕ್ಕೆ ಮುಳುವಾದಾಗಲೂ ಕೂಡ ರಕ್ಷಿತಾ ಶೆಟ್ಟಿ ಇಷ್ಟು ರೊಚ್ಚಿಗೆದ್ದಿದ್ದಿಲ್ಲ ಅಂತ ಅನ್ಸುತ್ತೆ. ಬಟ್ ಗಿಲ್ಲಿ ನಟನ ಆಟಕ್ಕೆ ಧ್ರುವಂತ ಅಡಚಣೆ ಮಾಡುವಾಗ ಅದು ಗೊತ್ತಾಗ್ತದೆ, ಅಲ್ಲಿ ನಿಂತವ್ರಿಗೆ ಗೊತ್ತಾಗ್ತದೆ ಇಂಟೆನ್ಷನಲಿ ಮಾಡುವಂತ. ಇನ್ನು ಅಶ್ವಿನಿ ಮೇಡಮ್ ಅವರು ಕ್ಯಾಪ್ಟನ್ ಆಗ್ಬಾರ್ದಾ ಅಂತ ಕೇಳಿದ್ರೆ ಖಂಡಿತ ಆಗ್ಬೇಕು, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂತ ಹೇಳಿದ್ರೆ ತುಂಬಾ ಸಲ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬಂದು ಫೈನಲ್ ವರೆಗೂ ಬಂದು ಸೋತಿದ್ದಾರೆ. ಬಟ್ ಬಿಗ್ ಬಾಸ್ ಅವರು ಫೇರ್ ಮಾಡಿ ಆಡೋದು ಬೇಡ. ಇವಾಗ ಒಬ್ರು ಕ್ಯಾಪ್ಟನ್ ಆಗ್ಲೇಬೇಕು ಅಂತ ಅವ್ರಿಗೆ ಇಚ್ಛೆ ಇದ್ರೆ, ಅವ್ರಿಗೆ ಆಸೆ ಇದ್ರೆ ಅವ್ರು ಫೈಟ್ ಕೊಟ್ಟು ಆಡ್ತಾರೆ. ಅದ್ಬಿಟ್ಟು ಬಿಗ್ ಬಾಸ್ ಅವರೇ ಬಂದು ಒಂದು ಕಂಟೆಸ್ಟೆಂಟ್ ಅನ್ನ ನೀವು ನಾನು ಫೈನಲ್ ಅಷ್ಟಾಗಿ ನೋಡ್ಬೇಕು, ಇಲ್ಲ ನಾವು ಕ್ಯಾಪ್ಟನ್ ಆಗಿ ನೋಡ್ಬೇಕು ಅನ್ನೋ ಆಸೆ ಬಿಗ್ ಬಾಸ್ ಅವರಿಗೆ ಬಂದ್ರೆ ಖಂಡಿತವಾಗಿಯೂ ವೀಕ್ಷಕರದ್ದು ವಿರೋಧ ಬಂದೇ ಬರ್ತದಲ್ವಾ. ಸೊ ಆ ಒಂದು ವಿಚಾರಕ್ಕಾಗಿ ನಾನು ಇಲ್ಲಿ ಹೇಳ್ತಾ ಇರೋದು, ಅಶ್ವಿನಿ ಮೇಡಮ್ ಅವರನ್ನ ಕ್ಯಾಪ್ಟನ್ ಆಗಿ ನೋಡುವ ಆಸೆ ಬಿಗ್ ಬಾಸ್ ಅವರಿಗೆ ಜಾಸ್ತಿ ಇದೆ ಅಂತ ಅನಿಸ್ತದೆ. ಸೊ ಗೊತ್ತಿಲ್ಲ, ಇದೇ ತರ ಮುಂದುವರೆದ್ರೆ ಬಹುಶಃ ಕಪ್ಪು ಕೂಡ ಕೊಡ್ಬೋದು. ಡೌಟ್ ಇದೆ ಆ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಈ ರೀತಿ ಎಲ್ಲ ಫೇವರಿಸಮ್ ಯಾವತ್ತೂ ಕೂಡ ಮಾಡಿಲ್ಲ. ಈಗ ರಾಶಿಕಾ ಶೆಟ್ಟಿ ಕ್ಯಾಪ್ಟನ್ ಆದಾಗ್ಲೂ ಕೂಡ ಅಷ್ಟೇ, ಚೈತ್ರ ಅವರ ಉಸ್ತುವಾರಿಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು, ಅವ್ರ ಕೋಳಿ ಸೌಂಡ್ ಏನು ಬರ್ತಾ ಇರಲಿಲ್ಲ. ಸೊ ಅವಾಗ ಆ ತರ ಒಂದು ನ್ಯಾಯ ಧರ್ಮ ಪಾಲನೆ ಮಾಡೋದಾದ್ರೆ ಬಿಗ್ ಬಾಸ್ ಅವರು ಅವಾಗ ಮಿಡ್ಲ್ ಬರ್ಬೇಕಿತ್ತು. ಯಾಕಂತ ಹೇಳಿದ್ರೆ ಅದು ಕೂಡ ಕ್ಯಾಪ್ಟನ್ಸಿ ಅಲ್ವಾ, ಅವ್ರಿಗೂ ಕೂಡ ಒಂದು ವಾರದ ಇಮ್ಯುನಿಟಿ ಸಿಗುತ್ತೆ. ಬಟ್ ಇಷ್ಟು ವಾರಗಳಲ್ಲಿ ನಡೆದಂತಹ ಟಾಸ್ಕ್ ಅಲ್ಲಿ ತುಂಬಾನೇ ಮೋಸ ಆಗಿದೆ, ತುಂಬಾ ಕೂಡ ಮಿಸ್ಟೇಕ್ ಆಗಿದೆ. ಸೊ ಇವಾಗ ಧ್ರುವಂತ್ ಅವರು ರಿಂಗ್ ಎಸೆಯೋ ವಿಚಾರದಲ್ಲಿ ಅಲ್ಲೂ ಕೂಡ ಮೋಸ ಆಗಿತ್ತು. ಸೊ ಆ ವಿಚಾರದಲ್ಲೆಲ್ಲ ಬಿಗ್ ಬಾಸ್ ಅವರು ಇಂಟರ್ಫಿಯರ್ ಆಗದೆ ಫೈನಲ್ ಆಗಿ ಬರುವಂತಹ ಈ ಟಾಸ್ಕ್ ಅಲ್ಲಿ ಅದು ಕೂಡ ಅಶ್ವಿನಿ ಮೇಡಮ್ ಮತ್ತು ಧನುಷ್ ಅವರು ಇರುವಾಗ, ಸೊ ಅಲ್ಲಿ ಏನೋ ಅನ್ಯಾಯ ಆಗಿದೆ ಅಂತ ಬಿಗ್ ಬಾಸ್ ಅವರು ಇಂಟರ್ಫಿಯರ್ ಆಗಿ ಎಲ್ಲಾದ್ರೂ ಧನುಷ್ ಅವರ ಕೈಯಿಂದ ಕ್ಯಾಪ್ಟನ್ಸಿಯನ್ನು ಕಿತ್ಕೊಂಡ್ರೆ ಖಂಡಿತವಾಗಿಯೂ ನಮ್ಗೆ ಗೊತ್ತಾಗೋದೊಂದೇ, ಸೊ ಇಲ್ಲಿ ಬಿಗ್ ಬಾಸ್ ಅವರು ಫೇವರ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ಧನುಷ್ ಅವರು ಈ ವಿಚಾರದಲ್ಲಿ ರೂಲ್ಸ್ ಅನ್ನ ತಪ್ಪಿದ್ರೆ ಅಲ್ಲಿ ಇನ್ನೊಂದು ಅದೇ ತರದ ಆಟವನ್ನು ಆಡಿಸಬಹುದು. ಫೇರ್ ಗೇಮ್ ಅಂದ್ರೆ ಅದು ಬಿಗ್ ಬಾಸ್ ಅವ್ರದ್ದು. ಕೆಲವೊಂದು ಮಾಹಿತಿಯ ಪ್ರಕಾರ ಅಲ್ಲಿ ವೋಟಿಂಗ್ ಪ್ರಕಾರ ನಡೆದಿದೆ ಅಂತ ಅನಿಸುತ್ತೆ. ವೋಟಿಂಗ್ ಪ್ರಕಾರ ನಡೆಸಿದ್ರೆ ಅದು ಗೇಮ್ ಅಂತ ಅನ್ಸಲ್ಲ. ಯಾಕೆಂತ ಹೇಳಿದ್ರೆ ಇನ್ ಕೇಸ್ ಧನುಷ್ಗೆ ಏನಾದ್ರೂ ಕಡಿಮೆ ಓಟ್ ಬಿತ್ತು ಅವ್ರು ಸೋತು ಅಂತ ಆದ್ರೆ ಧನುಷ್ ಅವ್ರಿಗೆ ಈ ಕ್ಯಾಪ್ಟನ್ಸಿ ಓಟ ಏನಿತ್ತು ಅದು ತುಂಬಾನೇ ಕಷ್ಟ ಇತ್ತು. ಅವರು ಪ್ರತಿ ಹಂತದಲ್ಲೂ ಕೂಡ ಟಾಸ್ಕ್ ಅನ್ನ ಆಡಿ, ಅದು ಕೂಡ ಫಿಸಿಕಲ್ ಟಾಸ್ಕ್ ಅಲ್ಲ ಆಡಿ ಗೆದ್ದು ಬಂದಿರೋರು. ಸೊ ಇದು ಅಶ್ವಿನಿ ಮೇಡಮ್ ಅವರು ಈಸಿಯಾಗಿ ಲಾಸ್ಟ್ ಒಂದು ಟಾಸ್ಕ್ ಅನ್ನ ಆಡಿ ಇದಕ್ಕೆ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಫೇವರಿಸಮ್ ಅಲ್ಲದೆ ಬೇರೆ ಏನೂ ಇಲ್ಲ. ಇನ್ನು ಅಶ್ವಿನಿ ಮೇಡಮ್ ಮತ್ತು ಧನುಷ್ ಅಂತ ಕಂಪೇರ್ ಮಾಡಿದ್ರೆ ಖಂಡಿತವಾಗಿಯೂ ಅಶ್ವಿನಿ ಮೇಡಮ್ ಫೈನಲಿಸ್ಟ್ ಆಗ್ಲಿಕ್ಕೆ ಎಲ್ಲ ಅರ್ಹತೆ ಇದೆ. ಯಾಕೆಂತ ಹೇಳಿದ್ರೆ ಧನುಷ್ ಕೆಲವೊಂದು ಕಡೆ ಟಾಸ್ಕ್, ಇನ್ನು ಕೆಲವೊಂದು ವಿಚಾರಗಳನ್ನು ಬಿಟ್ರೆ ಬೇರೆಲ್ಲೂ ಕೂಡ ನನಗೆ ಧನುಷ್ ಅವರು ಕಾಣಿಸಿಲ್ಲ. ಬಟ್ ಅಶ್ವಿನಿ ಮೇಡಮ್ ಅವರನ್ನ ಹೊರತುಪಡಿಸಿ ಬಿಗ್ ಬಾಸ್ ನೋಡೋದಾದ್ರೆ ಒಂಚೂರು ನಮಗೂ ಕೂಡ ಮನೋರಂಜನೆಯಲ್ಲಿ ಕಡಿಮೆ ಸಿಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಇಷ್ಟು ಜಗಳಗಳು ನಡೆದಿದೆ, ಇನ್ನೇನೋ ಫೈಟ್ಗಳು, ಯಾವುದೇ ಕಾಂಪಿಟೇಷನ್ ಅಂತ ಆದ್ರೂ ಕೂಡ ಅಶ್ವಿನಿ ಮೇಡಮ್ ಅವರ ವಯಸ್ಸಿದ್ದೇ ಇದೆ. ಸೊ ನಾನು ಅದಕ್ಕೆ ಹೇಳೋದು, ಈ ಸೀಸನ್ ಅನ್ನ ಅಶ್ವಿನಿ ಮೇಡಮ್, ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿಯನ್ನ ಹೊರತುಪಡಿಸಿದ್ರೆ ಅಲ್ಲಿ ಯಾವುದೂ ಇಲ್ಲ. ಬಹುತೇಕರ ಕಾಂಟ್ರಿಬ್ಯೂಷನ್ ಕಡಿಮೆನೇ ಇದೆ. ಬಟ್ ನಾನು ಹೇಳೋದಿಷ್ಟೇ, ಅಶ್ವಿನಿ ಮೇಡಮ್ ಅವರು ಫೈನಲಿಸ್ಟ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ಬಟ್ ಟಾಸ್ಕ್ ಅಂತ ಬಂದಾಗ ಏನ್ ನ್ಯಾಯಯುತವಾಗಿ ಆಡಬೇಕು ಆ ರೀತಿ ಆಡಿದ್ರೆ ಮಾತ್ರ ಅದಕ್ಕೊಂದು ಮರ್ಯಾದೆ ಇರೋದು. ಇಲ್ಲಾಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಶೆಟ್ಟಿ ಏನು ಆಟ ಆಡಿದ್ರು ಅನ್ಫೇರ್ ಆಗಿ, ಸೊ ಆ ಆಟದ ಬಗ್ಗೆ ಚಕಾರ ಆಗ್ಲಿ, ಇಲ್ಲ ಆಟದ ಬಗ್ಗೆ ಮಾತಿತ್ತಲು ಕೂಡ ಬಿಗ್ ಬಾಸ್ ಅವ್ರಿಗೆ ಯಾವುದೇ ಅರ್ಹತೆ ಕೂಡ ಇರಲ್ಲ.
ಯಾಕೆಂತ ಹೇಳಿದ್ರೆ ಅಲ್ಲಿ ರಕ್ಷಿತಾ ಶೆಟ್ಟಿ ಮಾಡಿರೋ ತಪ್ಪನ್ನೇ ಇಲ್ಲಿ ಬಿಗ್ ಬಾಸ್ ಅವರು ಮಾಡ್ತಾ ಇದ್ದಾರೆ. ನಮ್ಗೆ ಆಲ್ರೆಡಿ ಡೌಟ್ ಇದೆ ಬಿಗ್ ಬಾಸ್ ಅವರು ಒಬ್ಬರನ್ನ ಗೆಲ್ಲಿಸುವ ಪ್ರಯತ್ನದಲ್ಲಿ ಇದ್ದಾರೆ ಅಂತ. ಸೊ ಅದಕ್ಕೆ ಇನ್ನೊಂದು ಪುಷ್ಟೀಕರಣ ನೀಡುವಂತ ಕೆಲಸವೇ ಬಿಗ್ ಬಾಸ್ ಇವತ್ತು ಕೂಡ ಮಾಡಿರೋದು. ಆ ಪ್ರೊಮೋದಲ್ಲಿ ಅದು ಹೈಲೈಟ್ ಆಗ್ತಾ ಇದೆ. ನೋಡೋಣ, ಪ್ರೊಮೋ ನೋಡ್ಬಿಟ್ಟು ಜಡ್ಜ್ ಮಾಡುವ ಹಾಗಿಲ್ಲ. ಆದ್ರೂ ಕೂಡ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಹಿಂಟ್ ಅನ್ನ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ವ್ಯತ್ಯಾಸ ನಡೆದಿದೆ ಕ್ಯಾಪ್ಟನ್ಸಿಯಲ್ಲಿ. ಸೊ ಅಲ್ಲಿ ಮನೆ ಕ್ಯಾಪ್ಟನ್ ಐ ಥಿಂಕ್ ಅಶ್ವಿನಿ ಮೇಡಮ್ ಅವರು ಆಗಿದ್ದಾರೆ ಅಂತ ನನ್ಗನಿಸ್ತದೆ. ಸೊ ಆ ರೀತಿ ರಿಟರ್ನ್ ಏನಾದ್ರು ಫಜಲ್ ಟಾಸ್ಕ್ ಕೊಟ್ಟು ಅಲ್ಲಿ ಮ್ಯಾಚ್ ಏನಾದ್ರು ವಿನ್ ಆಗಿ ಅಶ್ವಿನಿ ಮೇಡಮ್ ಅವರು ಕ್ಯಾಪ್ಟನ್ ಆಗಿ ಫೈನಲಿಸ್ಟ್ ಆದ್ರೆ ಯಾವುದೇ ತಕರಾರಿಲ್ಲ, ಅದು ಅರ್ಹತೆಗೆ ಸಂದ ಜಯ ಅಂತಾನೆ ಹೇಳ್ಬೋದು. ಆದ್ರೆ ಬಿಗ್ ಬಾಸ್ ಅವರು ಏನಾದ್ರು ವೋಟಿಂಗ್ ಪ್ರಕಾರ ಮಾಡಿದ್ರೆ ಇದು ಕಳೆದ ಸಲ ಸೂರಜ ಕಾವ್ಯ ಅಂತ ಬಂದಾಗ ಕಾವ್ಯನಿಗೆ ಓಟು ಬಿದ್ದಾಗೆ ಸೂರಜ್ ಹೊರಗಡೆ ಹೋದಾಗೆ ಆಯ್ತು, ಗೊತ್ತಾಯ್ತಾ. ಆ ರೀತಿ ಮಾಡಿದ್ರೆ ಬಿಗ್ ಬಾಸ್ ಅವ್ರದ್ದು ಪಾರ್ಶ್ಯಾಲಿಟಿ ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ನಟ ಮಾತಾಡ್ತಾ ಒಂದು ಮಾತನ್ನ ಹೇಳ್ತಾರೆ, ಯಾರು ಕ್ಯಾಪ್ಟನ್ ಆದ್ರೂ ಪರವಾಗಿಲ್ಲ, ಅಶ್ವಿನಿ ಮೇಡಮ್ ಅವರು ಕ್ಯಾಪ್ಟನ್ ಆಗ್ಬಾರ್ದು ಅಂತ. ಸೊ ಈ ಮಾತು ನಂಗೆ ಎಲ್ಲ ಒಂದ್ ಕಡೆ ಹೆಂಗಾಯ್ತು ಅಂತ ಹೇಳಿದ್ರೆ ಅದು ಪರ್ಸನಲ್ ಜಿದ್ದು ತರಾನೇ ಕಾಣಿಸ್ತು. ಬಟ್ ಲಾಸ್ಟ್ ಟಾಸ್ಕ್ ಅಲ್ಲಿ ಏನೋ ಅವ್ರು ಮಾತುಗಳನ್ನ ಆಡಿದ್ರು, ಸೊ ಅದು ಅವರಿಗೆ ಮುಳುವಾಯ್ತು ಅಂತ ನನ್ಗನಿಸ್ತದೆ. ಯಾಕೆಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರಿಗೆ ಆ ಪ್ಲಾನೇ ಇರಲಿಲ್ಲ ಕ್ರಾಸ್ ಹಾಕೋದು. ಸ್ಪಂದನ ರಘು ಸರ್ದ ಐಡಿಯಾ ತಗೊಂಡು ಸ್ಪಂದನ ಹೇಳಿಕೆ ಕೊಟ್ಟರು. ಇನ್ನು ಸ್ಪಂದನ ಗಿಲ್ಲಿ ನಟನ ವಿರುದ್ಧ ಇದ್ದಾಳೆ, ಅವಳಿಗೆ ಓಟ್ ಆಗಿರೋದು ವೇಸ್ಟ್ ಅಂತೆಲ್ಲ ತುಂಬಾ ಕಮೆಂಟ್ಗಳು ಬಂದವು. ನಾನು ಇಷ್ಟೇ ಹೇಳೋದು, ಇವಾಗ ಸ್ಪಂದನ ಯಾಕೆ ಗಿಲ್ಲಿ ನಟನ ವಿರುದ್ಧ ನಿಂತರು? ಯಾಕೆಂತ ಹೇಳಿದ್ರೆ ಗಿಲ್ಲಿ ನಟ ಸ್ಪಂದನ ಮನೆಯಿಂದ ಹೊರಗಡೆ ಹೋಗ್ಬೇಕಾ ಬೇಡವಾ ಅಂತ ಹೇಳುವಾಗ ಸ್ಪಂದನಾಳ ಹೆಸರನ್ನು ತಗೊಂಡ್ರು. ಸೊ ಅದಕ್ಕೋಸ್ಕರ ಸ್ಪಂದನಾಳಿಗೆ ಗಿಲ್ಲಿ ನಟನ ವಿರುದ್ಧ ನಿಲ್ಬೇಕು ಅಂತ ಅನಿಸ್ತು, ಗಿಲ್ಲಿ ನಟನ ವಿರುದ್ಧ ಹೋದ್ರು. ಇದೇ ಕೆಲಸವನ್ನ ರಕ್ಷಿತಾ ಶೆಟ್ಟಿ ಮಾಡಿರೋದು. ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು ಅಂತ ಸ್ಪಂದನ ಮತ್ತು ಕಾವ್ಯ ಬಳಿ ಕೇಳುವಾಗ ಅವರು ರಕ್ಷಿತಾ ಶೆಟ್ಟಿಯ ಹೆಸರನ್ನು ಹೇಳ್ತಾರೆ. ಸೊ ಅವಾಗ ರಕ್ಷಿತಾ ಶೆಟ್ಟಿಗೆ ಕೋಪ ಬರ್ತದೆ, ಅವರ ವಿರುದ್ಧ ಹೋಗ್ತಾರೆ. ಕಳಪೆಗೆ ರಕ್ಷಿತಾ ಶೆಟ್ಟಿಗೆ, ನಾಮಿನೇಷನ್ ಅಲ್ಲೂ ರಕ್ಷಿತಾ ಶೆಟ್ಟಿಗೆ, ಪ್ರತಿಯೊಂದು ಹಂತದಲ್ಲೂ ರಕ್ಷಿತಾ ಶೆಟ್ಟಿಯ ಹೆಸರನ್ನು ತಗೊಳ್ಳುವಾಗ ಆಟೋಮೆಟಿಕಲಿ ಜಿದ್ದು ಬಂದೇ ಬರ್ತದೆ. ಸೊ ಇವಾಗ ಸ್ಪಂದನಾಳಿಗೂ ಬಂದಿರೋ ಜಿದ್ದು ಅದೇ, ಗೊತ್ತಾಯ್ತಾ. ಸೊ ಎಲ್ಲರಿಗೂ ಒಂದೊಂದು ಟೈಮ್ ಬರ್ತದೆ. ಪ್ರತಿಯೊಬ್ಬರು ಅವರ ವ್ಯಕ್ತಿತ್ವದಲ್ಲಿ ಆಟ ಆಡ್ತಾ ಇರೋದು. ಬಟ್ ನಮ್ಗೆ ತೋರಿಸೋದು 1.5 ಗಂಟೆ ಆಗಿದ್ರಿಂದ ನಾವು ಜಡ್ಜಿ ಈಸಿಯಾಗಿ ಮಾಡ್ಬೋದು. ಬಟ್ ಅವ್ರು 24 ಗಂಟೆ ಅಲ್ಲಿಯೇ ಇರಬೇಕು, ಅಲ್ಲಿ ಏನು ಹೋಗುವಲ್ಲಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ಬೇಕಲ್ಲ. ಸೊ ಅದರಿಂದ ಅವರ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾವು ಅವರ ಇಡೀ ವ್ಯಕ್ತಿತ್ವವನ್ನೇ ತಿರುಚುವಂತ ಕೆಲಸ ಮಾಡ್ತೇವೆ. ಸೊ ಅದು ತಪ್ಪು. ಇನ್ನೊಂದು, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚೂರು ಕ್ಯೂಟ್ ಆಗಿರೋ ಒಂದು ಮೂಮೆಂಟ್ ಹರಿದಾಡ್ತದೆ. ಏನಂತ ಹೇಳಿದ್ರೆ ರಾಶಿಕಾ ಶೆಟ್ಟಿ ರಘುವನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾರೆ, ಅಂದ್ರೆ ರಕ್ಷಿತಾ ಶೆಟ್ಟಿ ಕೂರ್ತಾರಲ್ಲ ಆ ರೀತಿ ಮಾತಾಡ್ತಾ ಇದ್ರು. ಅಲ್ಲಿ ಸ್ಪಂದನ ಧನುಷ್ ಕಾವ್ಯ ಇದ್ರು. ಆಗ ರಕ್ಷಿತಾ ಶೆಟ್ಟಿ ಅವರು ಬಂದು, ರಘುವಣ್ಣ ನೀವು ಅಲ್ಲಿಂದ ಎದ್ದೇಳಿ, ನನಗೆ ನೀವು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗೋ ತರ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ರಘುವಣ್ಣ ಏನಿಲ್ವಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಏನಾಯ್ತು ಗೊತ್ತಾ, ಇಷ್ಟು ದಿನಗಳ ಕಾಲ ರಘುವಣ್ಣನ ಜೊತೆ ಆ ರೀತಿ ಕೂರ್ತಾ ಇದ್ದದ್ದು ರಕ್ಷಿತಾ ಶೆಟ್ಟಿ. ಸೊ ಈಗ ಸೂರಜ್ ಹೋದ ನಂತರ ರಾಶಿಕಾ ಶೆಟ್ಟಿ ರಘುವಣ್ಣನ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ದಾರೆ. ಇನ್ನು ರಾಶಿಕಾ ಶೆಟ್ಟಿ ಅವರ ಮನೆಯವರು ಬಂದು ಹೋದ ನಂತರ ರಘುವಣ್ಣನ ಜೊತೆ ರಾಶಿಕಾ ಶೆಟ್ಟಿ ಕ್ಲೋಸ್ ಆಗಿರ್ತಾರೆ. ಸೊ ಎಲ್ಲ ಒಂದ್ ಕಡೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ನಾನಿದ್ದದ್ದು, ಈಗ ಮನೆಯವರು ಬಂದು ಹೋದ ನಂತರ ಇವ್ರು ಇಷ್ಟು ಕ್ಲೋಸ್ ಆಗಿದ್ದಾರೆ, ನಾನು ಕೂರುವಂತಹ ಪ್ಲೇಸು ಅದೊಂದು ಇದ್ದೇ ಇರುತ್ತಲ್ಲ. ಇವಾಗ ಅಲ್ಲಿ ಲೆಕ್ಕಾಚಾರ ಆಡೋದಾದ್ರೆ ಬೇರೆ ವಿಚಾರ. ರಕ್ಷಿತಾ ಶೆಟ್ಟಿ ಆ ಪ್ರೀತಿ ಲೆಕ್ಕಾಚಾರ ಖಂಡಿತವಾಗಿಯೂ ಅಲ್ಲ. ರಘುವಣ್ಣನ್ನು ಒಂದ್ಸಲ ನಾಮಿನೇಷನ್ ಮಾಡಿ ತಪ್ಪು ಮಾಡಿ ಮತ್ತೆ ಅದನ್ನು ತಿದ್ಕೊಂಡ್ರು. ಆ ನಂತರ ಎಲ್ಲೂ ಕೂಡ ಎಡವಟ್ ಅನ್ನ ಮಾಡಿಲ್ಲ. ರಘು ಸರ್ ಆದ್ರೂ ಅಷ್ಟೇ ರಕ್ಷಿತಾ ಶೆಟ್ಟಿಯನ್ನ ಅವರ ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ತಾ ಇದ್ದಾರೆ. ಅವರಿಬ್ಬರ ನಡುವೆ ಆ ಒಂದು ಬಾಂಡಿಂಗ್ ಇದೆ. ಸಡನ್ ಆಗಿ ಇವಾಗ ಅಲ್ಲಿ ಆ ಪ್ಲೇಸ್ ಅಲ್ಲಿ ರಾಶಿಕಾ ಶೆಟ್ಟಿ ಬಂದು ಕೂತ್ಕೊಳ್ಳುವಾಗ ಯಾರಿಗಾದ್ರೂ ಅಷ್ಟೇ ಸಹಜವಾಗಿ ಆ ಒಂದು ಪೊಸೆಸಿವ್ನೆಸ್ ಅನ್ನೋದು ಬಂದೇ ಬರ್ತದೆ. ಅದು ನಂಗೆ ಹೆಂಗಾಯ್ತು ಅಂತ ಹೇಳಿದ್ರೆ, ಅಪ್ಪ ಮಗಳ ಸಂಬಂಧ ಹೇಗಿರುತ್ತೆ, ಇವಾಗ ಅಪ್ಪ ಮಗಳು ಕೂತ್ತಾ ಇರ್ತಾರೆ, ಯಾರೋ ಒಂದು ನೆಂಟರು ಬಂದು ನನ್ನ ಪ್ಲೇಸ್ ಅಲ್ಲಿ ಕೂತು ನಮ್ಮ ಅಪ್ಪನ ಜೊತೆ ಕ್ಲೋಸ್ ಆಗಿದ್ದಾರೆ ಅಂತ ಹೇಳುವಾಗ ಆ ಮಗುಗೊಂದು ಪೊಸೆಸಿವ್ನೆಸ್ ಬರ್ತದೆ, ಗೊತ್ತಾಯ್ತಾ. ಸೊ ಆ ಫೀಲ್ ಆಯ್ತು. ಸೊ ಆ ವಿಡಿಯೋ ಲೈವ್ ಅಲ್ಲಿ ಮಾತ್ರ ಇದ್ದಿದ್ದು, ಎಪಿಸೋಡ್ ಅಲ್ಲಿ ಇಲ್ಲ. ಅದೇ ವಿಡಿಯೋವನ್ನ ನೀವು ನೋಡಿ ಖುಷಿ ಪಡಿ. ಯಾಕೆ ಹಿಂಗ ಕೂತ್ಕೊಳ್ಳಿದ್ದೀರಾ, ಎದ್ದೇಳಿ. ಆಕ್ಚುಲಿ ನಾನು ಅವರಿಗೆ ತುಂಬಾ ಅನ್ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ನೋಡ್ತಾ ಇದ್ದೀನಿ. ಅವ್ರು ಹಿಂಗೆ ತಾನೆ ಯಾವಾಗ್ಲೂ ಕೂರೋದು. ನಂಗೆ ಯಾಕೋ ಇವಳು ಪೊಸೆಸಿವ್ ಫೀಲ್ ಮಾಡ್ತಾಳೆ ಅಂತ ಅನಿಸ್ತಾ ಇದೆ. ಹೌದಾ, ನಂಗೆ ಯಾಕೋ ಇವಳು ಪೊಸೆಸಿವ್ ಫೀಲ್ ಆಗ್ತಾಳೆ ಅಂತ ಅನಿಸ್ತಾ ಇದೆ. ಅವಳು ಆಕ್ಚುಲಿ ಅವಳಿಗೆ ಸಿಕ್ಕಾಬಡೆ ಪೊಸೆಸಿವ್ನೆಸ್ ಇದೆ ತುಂಬಾ. ಅದೇ ಇಲ್ಲ ಇಲ್ಲ, ನಾನು ಅಣ್ಣ ಅಂತ ಕರಿತೀನಿ. ಅವಳು ಹೇಳ್ತಾ ಇರೋದು ನಿಮ್ಗೆ ಅನ್ಕಂಫರ್ಟಬಲ್ ಆಗಿದೆ ಅಂತ ಬಾಯಲ್ಲಿ ಹೇಳ್ತಾಳೆ ಅಷ್ಟೇ. ಯಾಕೆ ರಘುವಣ್ಣ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀರಾ? ಫೀಲ್ ಮಾಡ್ತಾಳೆ ಅವಳು. ಎದ್ದು ಬನ್ನಿ, ಅಲ್ಲಿ ಬೆಡ್ರೂಮ್ ಅಲ್ಲಿ ನೀನ್ ನಗ್ತೀಯ ಅಂದ್ರೆ ಅದೇ ಕನ್ಫರ್ಮ್ ಅದು ನಿಜ ಅಂತ ಅರ್ಥ. ಅದು ನಮಗೆ ಗೊತ್ತು, ತಿಳ್ಕೊಂಡ್ಬಿಟ್ಟಿದೀವಿ ನಿಮ್ ಬಗ್ಗೆ. ವೀಕ್ಷಕರೇ, ಇದು ನಿನ್ನೆ ಎಪಿಸೋಡ್ ಬಗ್ಗೆ ಮತ್ತು ಇವತ್ತಿನ ಪ್ರೊಮೋದ ಬಗ್ಗೆ ನನ್ನ ರಿವ್ಯೂ. ಈ ರಿವ್ಯೂ ಬಗ್ಗೆ ನಿಮ್ಗೆ ಏನ್ ಅನಿಸಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಪರ ಇದ್ರು ಸ್ವಾಗತ, ವಿರೋಧ ಇದ್ರು ಸ್ವಾಗತ, ಯಾವುದೇ ಕೋಪ ಬೇಜಾರಿಲ್ಲ. ಹೆಲ್ದಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಧನ್ಯವಾದಗಳು.